ಈ ಜಾತ್ರೆಯನ್ನು ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ಮಾನ್ಯ ಸಚಿವರು ಹಾಗೂ ಶಾಸಕರು ಹಾಗೂ ದೇವಸ್ಥಾನ ಸಮಿತಿಯಿಂದ ನಮಗೆ ಬಹಳ ಕೋಆಪರೇಷನ್ ಸಿಗ್ತಾ ಇದೆ ಹಾಗೂ ನಮ್ಮ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಂತೆ ಈ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಈ ವರ್ಷ ನಮ್ಮ ನಿರೀಕ್ಷೆ 15 ಲಕ್ಷಕ್ಕಿಂತ ಮೀರಿ ಭಕ್ತಾದಿಗಳು ಬರೋ ಸಾಧ್ಯತೆ ಇದೆ ಅಂತ. ಸೊ ಆ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ, ಕುಡಿಲಿಕ್ಕೆ ನೀರು, ಶೌಚಾಲಯ ವ್ಯವಸ್ಥೆ ಹಾಗೂ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೂ ವಸತಿ ವ್ಯವಸ್ಥೆಗಳು ಎಲ್ಲವನ್ನು ನಾವು ಮಾಡ್ಕೊಳ್ಳಿಕ್ಕೆ ಲಾಸ್ಟ್ 1-2 ವಾರ ಮುಂಚೆ ನಾವೊಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ನಮ್ಮ ಸಚಿವರು ನಮಗೆ ಹೇಳಿದ್ದಾರೆ, ಈ ಕ್ಷೇತ್ರದ ಭಾಳ ಅವರಿಗೆ ಅನುಭವ ಇದೆ, ಜ್ಞಾನ ಇದೆ. ಸೊ ಆ ಒಂದು ಸಲಹೆ ತಗೊಂಡು ನಾವು ಮಾಡಿದ್ದೀವಿ. ಈಗ ಎಲ್ಲ ಸೌಹಾರ್ದತೆಯಿಂದ ಬಹಳ ಶಾಂತಿಯಿಂದ ಇವತ್ತು ಪೂರ್ವಭಾವಿ ಸಭೆ ಏನಿದೆ ನಡೆಸಿದ್ದೀವಿ. ಪೊಲೀಸ್ ಇಲಾಖೆ ವತಿಯಿಂದ ಸರಿಸುಮಾರು 2500 ಜನ ಸಿಬ್ಬಂದಿಗಳನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಿಂದ 15 ಟೀಮ್ಗಳನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಫೈರ್ ಆ್ಯಂಡ್ ಸೇಫ್ಟಿ ಹಾಗೂ SDRF ಟೀಮ್ಗಳನ್ನು ನದಿಯನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಶಾಲೆಗಳಿಗೆ ರಜೆ ಸಿಟಿ ಏರಿಯಾನಲ್ಲಿ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಅಷ್ಟು ಜನ ಭಕ್ತಾದಿಗಳು ಬಂದಾಗ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅವ್ರದ್ದು ಏನು ಓದೋದು ಪೋರ್ಷನ್ಗಳಿರ್ತವೆ ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಳ್ತೀವಿ. ಮುಂದಿನ ದಿನಮಾನಗಳಲ್ಲಿ ಆ ಕ್ಲಾಸಸ್ವನ್ನು ನಾವು ರಿಅಡ್ಜಸ್ಟ್ ಮಾಡ್ಕೊಳ್ತೀವಿ. 9 ದಿನ ನಾವು ರಜೆಯನ್ನು ಘೋಷಣೆ ಮಾಡಿದ್ದೀವಿ. ಯಾಕೆ ಅಂದರೆ ಮೊದಲನೇ ದಿವಸದಿಂದನೇ 3-4 ಲಕ್ಷ ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಇರುತ್ತೆ. 2, 3, 4, 5ನೇ ತಾರೀಖುಗಳಲ್ಲಿ ಯಾವಾಗ ರಥೋತ್ಸವ ಇರುತ್ತೆ ಆವಾಗ ಅದು ಪೀಕ್ಗೆ ಹೋಗಿ 10-15 ಲಕ್ಷ ಜನ ಬರೋ ಸಾಧ್ಯತೆಗಳಿರುತ್ತೆ. ರಥೋತ್ಸವದಲ್ಲಿನೂ ನಾವು ಮಕ್ಕಳಿಗೆ ಅದರಲ್ಲಿ ಭಾಗಿ ಆಗಬಾರ್ದಂತ ಹೇಳಿ ಪೋಷಕರಿಗೆ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಹೇಳಲಿಕ್ಕೆ ಬಯಸುತ್ತೇವೆ. ಈಗ ರಾಮದೇವಿ ಜಾತ್ರೆ ನಡೆದಾಗ ಟೆಂಪಲ್ದಿಂದ ದೂರ ಇರ್ತದೆ ಅಮ್ಯೂಸ್ಮೆಂಟ್ ಪಾರ್ಕ್, ಇದು ಟೆಂಪಲ್ ಪಕ್ಕದಲ್ಲೇ ಅಮ್ಯೂಸ್ಮೆಂಟ್ ಪಾರ್ಕ್. ಸೊ ಇದರಲ್ಲಿ ನಮ್ಮ ಪಾಯಿಂಟ್ ಏನಂದ್ರೆ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಇದಕ್ಕೂ ಒಳ್ಳೆ ಬಿಸ್ನೆಸ್ ಆಗಬೇಕು, ಭಕ್ತಾದಿಗಳಿಗೂ ಇದು ಸಿಗಬೇಕು. ಎಲ್ಲೋ ದೂರ ಇದೆ ಅಂದ್ರೂ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಆದರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಒಂದು ಸಲಹೆ ಏನು ಬಂದಿದೆ ಅಂದರೆ ಎಲ್ಲ ಐಟಮ್ಸ್ ಒಂದೇ ಕಡೆ ಇಡೋದು ಸೂಕ್ತ ಅಲ್ಲ. 5 ಐಟಮ್ಸ್ ಇಲ್ಲಿ, ಇನ್ನೊಂದು 4 ಐಟಮ್ಸ್ ಬೇರೆ ಕಡೆ ಇಡಬೇಕಂತ ಹೇಳಿದರು. ಆ ಸಲಹೆದಂತೆ ನಾವು ಇವತ್ತು ಮಾಡಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ. ನಾವು ಮಾನ್ಯ ಸಚಿವರ ಡೈರೆಕ್ಷನ್ಸ್ ತಗೊಂಡು ಅದನ್ನು ಶಿಫ್ಟ್ ಮಾಡ್ಕೊಳ್ತೇವೆ. ಈಗ ಜಾತ್ರೆ ಸಲುವಾಗಿ ಬ್ಯಾನರ್ ಹಾಕುವ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗ್ತಾ ಇದ್ದಾವೆ, ಪ್ರತಿಭಟನೆಗಳು. ಇವತ್ತು ಯಾವುದೇ ಗೊಂದಲ ಸೃಷ್ಟಿ ಆಗಲಿಲ್ಲ. ಏನು ಆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇತ್ತು ಇವತ್ತು ನಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಆ ಡೌಟ್ಸ್ನು ಬಹಳ ಶಾಂತಿಯಿಂದ ಒಂದು ರೀತಿ ಸೌಹಾರ್ದತೆಯಿಂದ ನಾವು ಇವತ್ತು ಬಗೆಹರಿಸಿದ್ದೀವಿ. ದೇರ್ ಇಸ್ ನೋ ಕಾಂಟ್ರವರ್ಸಿ ಇನ್ ದಿಸ್ ರಿಗಾರ್ಡ್. ಅವಕಾಶ ಕೊಡ್ತಾ ಇದ್ದೀವಿ. ದೇವಿ ದರ್ಶನ ಪಡೀರಿ. ನಾವು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಯಾವುದೇ ಗೊಂದಲ ಗದ್ದಲದಲ್ಲಿ ಭಾಗಿಯಾಗಬಾರ್ದು. ನಾವು ಎಲ್ಲ ವ್ಯವಸ್ಥೆ ಏನು ಕಲ್ಪಿಸಿದ್ದೀವಿ ತಮಗೋಸ್ಕರನೇ ಮಾಡಿದ್ದೀವಿ. ತಾವು ಬನ್ನಿ, ದೇವಿ ದರ್ಶನ ಪಡೀರಿ. ಥ್ಯಾಂಕ್ ಯು.